ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಾಲಯ ಉದ್ಘಾಟನೆ. ವಿಜಯಪುರ ಜಿಲ್ಲೆ ತಾಳಿಕೋಟೆಯ ನೂತನ ತಾಲೂಕಿನ ಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಸಾಂತ್ಯದಲ್ಲಿ ನಡೆಯಲಿದ್ದು, ಇದರ ಕಾರ್ಯಾಲಯವನ್ನ ಶ್ರೀ ಕಾಸಗದೇಶ್ವರ ಮಠದ ಪರಮಪೂಜ್ಯ ಶ್ರೀ ಸಿದ್ದಲಿಂಗ ದೇವರು ಉದ್ಘಾಟನೆಯನ್ನು ನಡೆಸಿದ್ದಾರೆ. ಸಮಾರಂಭದ ನೇತೃತ್ವವನ್ನ ವಹಿಸಿದ ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಕಾಜಿ ಅವರು ಈ ಸಮಾರಂಭದ ನೇತೃತ್ವವನ್ನ ಮುಸ್ಲಿಂ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಕಾಜಿ ಅವರು ವಹಿಸಿಕೊಂಡಿದ್ರು. ಈ ಸಮಯದಲ್ಲಿ ಮಾತನಾಡಿದ ಸಿದ್ದಲಿಂಗ ಶ್ರೀಗಳು ಸಮ್ಮೇಳನದ ಯಶಸ್ವಿಗೆ ಪರಸ್ಪರ ವಿಶ್ವಾಸ ಮತ್ತು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅಂತ ಸಲಹೆಯನ್ನ ನೀಡಿದ್ರು. ಕಾರ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷ ಆರ್ಎಲ್ ಕೊಪ್ಪದ, ಪಟ್ಟಣದ ಗಣ್ಯಮಾನ್ಯರು, ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಪರಿಷತ್ನ ಮಹಿಳಾ ಪ್ರಮುಖರು, ಕನ್ನಡ ಅಭಿಮಾನಿಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಉಸ್ಮಾನ ಬಾಗವಾನ, ನ್ಯೂಸ್ 26 ಕನ್ನಡ, ತಾಳಿಕೋಟೆ. ಕ್ಲಾಪ್ಸ್ ಹಾಕ್ರಿ. ಬರ್ರಿ. ಕೊಪ್ಪ ಸರ್ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಹಾಗೆ ಎಲ್ಲ ಕನ್ನಡ ಸ್ವಚ್ಛ ಮನಸ್ಸುಗಳಿಗೆ ಸೇರಿದರೆ ನಿಮಗೆಲ್ಲರಿಗೂ ನನ್ನ ಶರಣಾರ್ಥಿ. ಎಲ್ಲ ಚರ್ಚೆ ಮಾಡಿದೆ. ಇಲ್ಲಿ ಸ್ಥಾನ ಮಾನ ನೋಡೋದಕ್ಕಿಂತ ಎಲ್ಲರೂ ಅನುಭವ ನಮ್ಮೆಲ್ಲ ಒಂದಾಗಿ ಎಲ್ಲರಿಗೂ ಕೂಡ ಅದ್ಭುತವಾದ ಅನುಭವ ಇದೆ. ಕಾರ್ಯಕ್ರಮ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ನಾವು ತಿದ್ದುಕೊಳ್ಳಿಕ್ಕೆ ಸಾಧ್ಯ ಇದ್ದಲ್ಲ ಅಲ್ಲಿ ಸ್ವಲ್ಪ ಕೆಲಸ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಮಂದಿಗೆ ತಾಳ್ಮೆ ಕಡಿಮೆ. ನಾವು ಒಳ್ಳೆದ ಕಾರ್ಯಕ್ರಮ ಮಾಡಿದಾಗೂ ನಿರೂಪಕರಿಗೆ ಚೂಟ್ ಹೇಳ್ತಿದ್ದೆ, 45 ನಿಮಿಷನಾಗ ಮುಗಿಸ್ರಿ ಅಂತ. ನೀವು ಆಮೇಲೆ ಬೇಕಾದ್ರೆ ನನಗೆ ಬೈರಿ, 45 ನಿಮಿಷನಾಗ ಮುಗಿಸ್ರಿ, ನೀವು ಕೇಳಿದ್ಬೇಕಾದ್ರೆ ರೊಕ್ಕ ಜಾಸ್ತಿ ಕೊಡ್ತೀನಿ, ದಯವಿಟ್ಟು ಮುಗಿಸ್ರಿ. ರೊಕ್ಕ ಖರ್ಚಾಗ್ತದ, ಸಮಯ ಖರ್ಚಾಗ ವಾಪಸ್ ಬರೋದಿಲ್ಲ. ಜೋಳ ಬಾಳಿಯುವ ನಾನಲ್ಲವಯ್ಯ, ಬೇಡ ಬಾಳಿಯುವ ನಾನಯ್ಯ ಅಂತ ಬಸವಣ್ಣ ಹೇಳ್ತಾನ. ದಯವಿಟ್ಟು ನಾವು ಕಾರ್ಯಕ್ರಮ ಒಂದು ಯಶಸ್ಸು ಯಾವಾಗ ಕಾಣ್ತೈತಿ ಅಂದ್ರೆ, ಯಾವ ಕಾರ್ಯಕ್ರಮದೊಳಗ ಒಂದು ತೆಲಿನೂ ಎದ್ದು ಹೋಗ್ಲಾರ್ದಂಗ ಕಾರ್ಯಕ್ರಮ ಮುಕ್ತಾಯ ಆಯ್ತು ಅಂದ್ರೆ ಆ ಕಾರ್ಯಕ್ರಮ ಯಶಸ್ಸು ಕಾಣ್ತೈತಿ ಅಂತ ಸನ್ನಿಧಿಯವರು ಹೇಳೋರು. ಅದನ್ನ ತಿಳ್ಕೊಳ್ಳೋ ಪ್ರಯತ್ನ, ಯಾರು ಎದ್ದು ಹೋಗ್ಲಾರ್ದಂಗ ಅಥವಾ ನಾವು ಅವ್ರಿಗೆ ಎದ್ದು ಹೋಗ್ಲಾರ್ದಂಗ ಅಷ್ಟು ಬೇಸರ ಮಾಡ್ಲಾರ್ದಂಗ ನಮ್ಮ ಕಂಟೆಂಟ್ ಇರ್ಬೇಕಾಗ್ತದೆ. ಮತ್ತೆ ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಈ ಚಿಕ್ಕೋಡಿ ಆ ಬೆಳಗಾವಿ ಭಾಗದೊಳಗೆ ಪ್ರೋತ್ಸಾಹಕ್ಕೆ ಹೋದಾಗ ಎಷ್ಟು ಶಿಸ್ತ, ಎಷ್ಟು ಡಿಸಿಪ್ಲಿನ್, ಅದು ಹೋದಾಗೆಲ್ಲ ಮಸ್ತ್ ಮಾಡ್ಯಾರ ಅನ್ನೋದಕ್ಕಿಂತ ಒಂದು ಕೊರಗೇನು ಅಂತಂದ್ರೆ ನಮ್ಮ ಕಡೆನೂ ಈ ಶಿಸ್ತು ಬರ್ಬೇಕಲ್ಲ, ನಮ್ಮ ಕಡೆನೂ ಈ ಡಿಸಿಪ್ಲಿನ್ ಬರ್ಬೇಕಲ್ಲ. ಶಿಕ್ಷಣ ಸಂಸ್ಥೆ ಆಗ್ಲಿ ಆ ಶಿಸ್ತನ್ನ ನಾವು ಕಲಿಬೇಕಲ್ಲ ಅಂತ ನಾನು ಇನ್ನೇ ಚಿಕ್ಕೋಡಿ ಹೋದಾಗ ಅದನ್ನು ಗಮನಿಸಿದಾಗ ಬಹಳ ಖುಷಿ ಆಯ್ತು ನನಗೆ. ಅವ್ರು ನೋಡಿ ನಾವೇನೀಗ ಅವ್ರಿಗೆ ಕಾರ್ಯಕ್ರಮ ವಹಿಸಿರ್ತೀವಲ್ಲ, ಅವ್ರಿಗೆ ಅವ್ರಿಗೆ ಒಂದು ಸಮಯ ಕೊಟ್ಟು ಬಿಡೋದು. ಯಾರಾದ್ರೂ ಒಬ್ರು ಮಾತನಾಡಲಿಕ್ಕೆ ಬಂದಿದ್ದಾರೆ ಅಂತಂದ್ರೆ ಅದನ್ನ ಕಾಪಿ ಒಂದು ಬರೆದು ಮುಂದ್ಗಡೆ ಸಮಯ ಇಟ್ಟು ಬಿಡೋದು. ಈಗ ನಾನೀಗ ಸಿದ್ಲಿಂಗ್ ದೇವರೇ 10 ನಿಮಿಷ ಬರಬಹುದು ಲೆಕ್ಕ ಕೊಡೋದು. ಈಗ ಈ ಸಿಸ್ಟಮ್ ಅನ್ನ ನಾವು ಮಾಡ್ಕೊಂಡು ಬಿಡ್ತೀವಿ ಅಂದ್ರೆ ಮುಂದೆ ಬರುವ ಫ್ಯೂಚರ್ಗೆ ನಾವು ಒಳ್ಳೆ ಮಾದರಿಯಿಂದ ತರಲಿಕ್ಕೆ ಸಾಧ್ಯ ಇದೆ ಅಂತ ನನಗೊಂದು ಭಾವನೆ. ಸಮಯ ಒಂದು ಇಟ್ಕೊಂಡ್ಬಿಟ್ಟು ಅಂದ್ರೆ ನಾವು ಎಲ್ಲಾನು ಚಂದ ಆಗ್ಬಿಡ್ತಾವ. ಸಮಯಕ್ಕೆ ಕರೆಕ್ಟ್. ಇನ್ನೊಂದು ನಮ್ಮ ಕಪ್ಪತ್ ಸರ್ ಕೈ ಮ್ಯಾಗ ಕರೆಕ್ಟ್ ಟೈಮ್ ಒಳಗ ತಾಯಿ ಭುವನೇಶ್ವರಿ ಕಾರ್ಯಕ್ರಮ ನಮ್ಮೂರೊಳಗೆ ಚಾಲು ಆಯ್ತು ಅನ್ನೋದು ಸಿದ್ದೇಶ್ವರ ಅಪ್ಪಾಜರ ಕನಸು ಹೆಂಗಿತ್ತಲ್ಲ, ಯಾವಾಗ ನಮ್ಮ ಜನ ಸಮಯಕ್ಕೆ ಸರಿಯಾಗಿ ಕಲಿತದಲ್ಲ ಅವಾಗ ನಮ್ಮ ದೇಶ ಉದ್ಧಾರ ಆಗ್ತದ ಅಂತ ಅಪ್ಪಾಜರು ಎಲ್ಲ ಕಡೆ ಹೇಳ್ತಿದ್ರು. ಇನ್ನು ಸರ್ ಕೈ ಮ್ಯಾಗ 10 ಕೊಟ್ಟಿವಂದ್ರ ಅವ ಎಂತ ದೊಡ್ಡ ಮನುಷ್ಯನೇ ಇರ್ಲಿ, ಅವ ದೊಡ್ಡ ಸ್ವಾಮಿ ಇರ್ಲಿ, ದೊಡ್ಡ ಮನುಷ್ಯ ಇರ್ಲಿ, 10ಕ್ಕೆ ನಾವು ಚಾಲು ಮಾಡೋದು. ಅವಾಗಿಂದ ಯಾರು ಬರ್ತಾರೋ ಅವ್ರು ಬಂದ ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಆಗ್ತಿತ್ತು. ಸಜ್ಜನ್ ಸರ್ ಬಹಳ ಚಲೋ ಹೇಳಿದ್ರು, ಅಶೋಕ್ ಸರ್ ಬಹಳ ಚಲೋ ಹೇಳಿದ್ರು. ಸರ್ ಸಜ್ಜನ್ ಸರ್ ನಾನೇ ನೀವು ಸಾಲಿ ತೆಗಿಯೋ ಬದ್ರಿ ಚಲೋ ಹಿಂಗ ಸ್ವಾಮಿ ತಗೋತೀರಾ ನಮ್ಮ ಭಾಗದೊಳಗ
ನನ್ನ ಹೆಸರು ಮ್ಯಾಲ ಇರ್ಬೇಕಂತ ಬಡದಾಡೋದು. ಯಾರು ಈ ಚೇರ್ ಒಳಗೆ ವ್ಯತ್ಯಾಸ ಆಯ್ತು ಅಂದ್ರೆ ಒಬ್ರಿಗೆ ಪ್ಲಾಸ್ಟಿಕ್ ಹಾಕಿರ್ತೀವಿ, ಮತ್ತೊಬ್ರಿಗೆ ಸಿಗಲಾರ್ದಕ್ಕೆ ಸ್ಟೀಲ್ ಹಾಕಿರ್ತೀವಿ, ಹತ್ತಿ ಬಿಡ್ತದ ಜಗಳ. ನಾನು ಈ ಊರೊಳಗೆ ಬದುಕಲಾವ, ನನಗೆ ಪ್ಲಾಸ್ಟಿಕ್ ಹಾಕ್ಯಾರ, ನೀ ದೂರಿಂದ ಸಾಧ್ಯ ಇದೆ ಅಂತ ನನಗೆ ಒಂದು ಭಾವನೆ ಅನ್ನಿಸ್ತು. ಈ ಅಹಂಕಾರ ಇರಲೇಬಾರ್ದು. ಯಾವುದೇ ಕಾರ್ಯಕ್ರಮ ಮಾಡಲಿ ಏನೇ ಮಾಡಲಿ ನಮಗ ನೀವು ನಂಬಲ್ಲ, ನಾವು ಅಲ್ಲಿ ಮಠದೊಳಗೆ ಕಲಿಬೇಕಾದ್ರೆ ನಮಗ ಕಾರ್ ಒಳಗೆ ಹೆಸರು ಇರ್ತಿರ್ಲಿಲ್ಲ ಅಂತ ನಾವು ನಾಯ್ತಿದ್ದಾಗ ವೇದಿಕೆ ಹಾಕ್ತಿದ್ದಿಲ್ಲ. ನಮ್ದು ದೊಡ್ಡ ಮಠ ಹತ್ಬೇಕಂತ ನಾವು ಅಜ್ಜರು ಒಂದು ದಿನ ರಾತ್ರಿ 10 ಆಗಿತ್ತು, ಪ್ರಸಾದ ಮಾಡಿ ಕೊಠಡಿ ಒಳಗೆ ಕರೆದು ಒಂದು ಕಪ್ಪಾಳಿ ಹೊಡೆದಿದ್ರು. ನಂಬರ್ ನಿಜ ಆಗತ್ತಿಲ್ಲ ಸಂದರ್ಭ, ಒಂದು ಕಪ್ಪಾಳಿ ಹೊಡೆದು, ನೀ ಏನಾರ ಹಿಂಗ ಒಂಟಿ ಅಹಂಕಾರದಾಗ ನಿನ್ ಚೇರ್ ಇಲ್ಲ, ನಿನ್ ಹೆಸರಿಲ್ಲ ಅಂತ ಒಂಟಿ ಅಂದ್ರೆ ನಾಯಿಗಿಂತ ಕೀಳು ಕಸದಕ್ಕೆ ಸಮ ನೀ ಬದುಕ್ತೀನಿ, ಸ್ವಾಮಿ ಅಲ್ಲ, ನೀನೊಬ್ಬ ಬೇಡಾಮಿಯಾಗಿ ಸಮಾಜದೊಳಗೆ ಬದುಕ್ತಿ, ಒಂದು ಕೆಟ್ಟ ಹುಳ ನೀನ್ ಆಗ್ತಿ ಅಂತ ನನಗೆ ಅಜ್ಜರು ಒಂದು ಬುದ್ಧಿ ಮಾತು ಕಪಾಳಿ ಕೊಟ್ಟಿದ್ರಲ್ಲ, ಆ ಕಪಾಳ ನಮಗೆ ಇವತ್ತಿನ ತಂದು ನಿಲ್ಸಾಕ ಕಾರಣ ಆಗೈತೆ. ಅವ್ರು ಹೇಳ್ತಾ ಕಾಯಂ ಮಾಡ್ತೀವಿ. ತಾಳಿಕೋಟಿ ಒಳಗೆ ಏನೂ ಕಮ್ಮಿ ಇಲ್ಲ, ಎಲ್ಲರೂ ಅಂತ ಏನೂ ಕಮ್ಮಿ ಇಲ್ಲ. ಕಾರ್ಯಕ್ರಮ ಮಾಡಿ ಚಂದ ಮಾಡಿಬಿಡೋದು. ಎಲ್ಲ ನಾವು ಡಿಸ್ಕಸ್ ಮಾಡೀವಿ, ಎಲ್ಲ ಮಾಡೀವಿ, ಹೇಳಿದ್ರಲ್ಲ ಎಲ್ಲರೂ ಭಾಳ ಚಂದ ಮಾತಾಡಿದ್ರು. ಸರ್ ಮಾತಾಡಿದ್ರು, ಸರ್ ಎಲ್ಲ ಭಾಳ ಚಂದ, ಎಲ್ಲರೂ ನೋಡ್ರು ಸರ್ ಅಷ್ಟು ಅವ್ರ ಅಭಿಪ್ರಾಯಗಳನ್ನ ಏನು ಹೇಳಿದ್ರಲ್ಲ, ಸಮಯಕ್ಕೆ ಒಂದು ಕಿಮ್ಮತ್ತು ಕೊಡೋದೈತಿ, ಅಹಂಕಾರ ಕೆಲಸ ಮಾಡೋದೈತಿ. ಇವೆರಡು ಮಾಡಿಬಿಟ್ಟು ಅಂದ್ರೆ ಮಸ್ತ್ ಕಾರ್ಯಕ್ರಮ ನಮ್ಗೆ ಆಗಕ್ಕೆ ಸಾಧ್ಯ ಅದ. ಏನು ನಾವು ಕೇಳ್ಕೊಳ್ದೇನು ಅಂತಂದ್ರೆ ಸಮಯಕ್ಕೆ ಭಾಳ ಕಿಮ್ಮತ್ತು ಕೊಟ್ಟು ನಾವು ಕೆಲಸ ಮಾಡಿದ್ರೆ ಇದು ಯಶಸ್ಸು ಕಾಣಕ್ಕೆ ಸಾಧ್ಯ ಐತಿ. ಮತ್ತು ಈಗ ಪ್ರೀತಿ, ಎಲ್ಲರೂ ಪ್ರೀತಿ ಇರ್ಬೋದು. ಈಗ ನಮ್ಮ ಕೆಲವೊಂದಿಷ್ಟು ವೈಮನಸ್ಸುಗಳಿರ್ತಾವೆ, ಏನೋ ಹಿಂದೆ ಕಹಿ ಘಟನೆಗಳಾಗಿರ್ತಾವೆ. ಈ ಸಮಾರಂಭದೊಳಗ ಎರಡೂ ಮುಖಗಳು ಮುಂದೆ ಬಂದಾಗ ಕೆಮ್ಮೋದಲ್ಲ, ಮುಖ ಮುಂದೆ ಬಂದಾಗ ಮೂಗಿ ಹಿಂಗೆ ಮುರಿಯೋದಲ್ಲ, ಇವನು ಹೆಣ ಎತ್ತಲಿ ಅಂತ ಹಿಂಗೆ ಲಟಕ್ ಪಟಕ್ ಅನ್ನೋದಲ್ಲ. ಈಗ ಉಪನಿಷತ್ ಹೇಳ್ತದ, ದೇವ್ರ ಕೈ ಕೊಟ್ಟಿದ್ದು ಮುರಿಯಾಕಲ್ಲ, ದೇವ್ರಿಗೆ ಕೈ ಕೊಟ್ಟಿದ್ದು ಹಸದವಂಗ ಅನ್ನ ಕೊಡಕ್ಕೆ ಕೈ ಕೊಟ್ಟಾನ, ಇನ್ನೊಬ್ರು ಕಂಡಾಗ ಇನ್ನು ಮುರಿಯಾಕ ಕೈ ಕೊಟ್ಟಿಲ್ಲ ಅಂತ ಉಪನಿಷತ್ ಹೇಳ್ತಿದ್ದಲ್ಲ. ನಮ್ಮ ವೈಮನಸ್ಸು ಏನಿದ್ರು ನಮ್ಮ ಮನ್ಯಾಗ ಇಟ್ಕೊಳ್ಳೋದೈತಿ, ನಮ್ಮ ದ್ವೇಷ ಏನಿದ್ರು ಅವ್ನ ಮನ್ಯಾಗ ಇಟ್ಕೊಳ್ಳೋದೈತಿ. ಕೈ ಘಟನೆಗಳಾಗಿ ಹೋಗ್ಬಿಟ್ಟು ಅವನ್ನೇ ಎಳ್ಕೊಂತ ಕುಂತ್ವಿ ಅಂದ್ರೆ ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ. ಮುಂದೆ ಬಂದಾಗ ಹೆಂಗದಿರಪ್ಪ ಆರಾಮದಿರ, ಆರಾಮದಿರ, ಈ ಪ್ರೀತಿ 4 ಮಾತುಗಳು ನಮ್ಮ ಮನಸ್ಸು ದೊಡ್ಡವರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ತಪ್ಪು ಎಲ್ಲರಿಂದ ಆಗಿರ್ತಾವ, ಅದನ್ನು ಬದಿಗಿಟ್ಟು ಆ ವೈಮನಸ್ಸುಗಳು ಭಾಳ ಕಾರ್ಯಕ್ರಮಕ್ಕೆ ಹಾಳಾಗೋದಿಲ್ಲ ಅಂದ್ರೆ ಹೊರಗಿನ ವೈಮನಸ್ಸುಗಳನ್ನ ಕಾರ್ಯಕ್ರಮಕ್ಕೆ ತಂದಿರ್ತಾರೆ. ಹೊರಗಿನ ವೈಮನಸ್ಸುಗಳು ಇರ್ತಾವಲ್ಲ, ಒಬ್ರಿಗೆ ಒಬ್ರಿಗೆ ಆಗ್ತಿರಲ್ಲ, ಎಲ್ಲ ಇರೋದೆ, ಸಮಾಜ ಅಂತನಾಗ ಎಲ್ಲ ಇರೋದೆ. ಅದನ್ನ ಕಾರ್ಯಕ್ರಮಕ್ಕೆ ತಂದು ಆ ಕಾರ್ಯಕ್ರಮವನ್ನ ಕೆಡಿಸೋ ಪ್ರಯತ್ನ ಆಗ್ತಿರ್ತದ. ಅದನ್ನೆಲ್ಲ ಬಿಟ್ಟು ನಾವು ಕೆಲಸ ಮಾಡಿದ್ವಿ ಅಂದ್ರೆ ತಾಯಿ ನಮಗೆ ಶಕ್ತಿ ಕೊಡ್ತಾಳ, ಭುವನೇಶ್ವರಿ ನಮಗೆ ಶಕ್ತಿ ಕೊಡ್ತಾಳ. ಆ ಹೊರಗಿಟ್ಟು ನಾವು ಕೆಲಸ ಮಾಡಿದ್ರೆ ನಿಜ ಆಯ್ತು ಅಂದ್ರೆ ಅದು ಬಹಳ ಯಶಸ್ಸು ಕಾಣಕ ಸಾಧ್ಯ ಐತಿ. ನೀವೆಲ್ಲರೂ ನನಗೇನು ಖುಷಿ ಏನು ಅಂತಂದ್ರ, ನಮ್ಮೂರು ನನಗೆ ಒಂದು ಖುಷಿ ವಿಚಾರ ಏನು ಅಂತಂದ್ರ, ಇನ್ನು 10 ಬೇಡ 5 ವರ್ಷದೊಳಗ ಆ ಶಿಸ್ತು ನಮ್ಮ ಊರೊಳಗೆ ಬಂದೇ ಬರ್ತದ. ಪ್ರತಿ ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.